ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲೊಂದು ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ಅದು ಅಷ್ಟೇ ಮುಕ್ಕಾಲು ಕಪ್ನಷ್ಟೇ ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಅಂದರೆ ಹುಳಿ ಇರಬಾರ್ದು ರೀ. ಹುಳಿ ಇದ್ದರೆ ಸ್ವಲ್ಪ ತೆಳುವು ಮಾಡ್ಕೊಂಡು ತೊಗೊಳ್ರಿ. ಗಟ್ಟಿ ಇತ್ತು ಅಂತಂದರೆ ಸ್ವಲ್ಪ ದೋಸೆ ಚೆನ್ನಾಗಿ ಬರುತ್ತೆ. ತುಂಬ ಒಳ್ಳೆಯ ಒಂದು ಬೇಗ ಆಗುವಂಥ ದೋಸೆಯನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ಧನ್ಯವಾದಗಳು. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ, ಮತ್ತು ಬೆಲ್ ಐಕನನ್ನು ಒತ್ತಿ. ಈಗ ನಾನಿದು ಇನ್ಸ್ಟೆಂಟ್ ದೋಸೆ ಮಾಡೋಕ್ಕೆ ನೋಡಿರಿ. ಇಲ್ಲಿ ನಾನು ಮೀಡಿಯಮ್ ಸೈಜಿಂದು 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈ ಥರನೇ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪನೇ ಉಪ್ಪು, ಸ್ವಲ್ಪನೇ 2 ಹಸಿಮೆಣಸಿನ್ಕಾಯಿ, ಇಲ್ಲಿ ಸ್ವಲ್ಪನೇ ನಾನು ಶುಂಠಿಯನ್ನು ತೊಗೊಂಡಿದ್ದೀನಿ ರೀ. ಮತ್ತು 2.5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ರೀ. ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ತೊಗೋಬೋದು, ಕಮ್ಮಿ ಅಂತಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾತ್ರ ಕಮ್ಮಿ ತೊಗೊಳ್ಳಿ. ಈಗ ನೋಡಿರಿ, ಇವಾಗ ನಾನು ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ರೀ. ಈ ಬೋಲಿಗೆ ನೋಡಿರಿ, ನಾನು ರವೆ, ದಪ್ಪನ ರವೆ ತೊಗೊಂಡಿನಿ. ಚಿರೋಟಿ ರವೆ ಅದನ್ನು ತೊಗೋಬೋದು, ದಪ್ಪನ ರವೆ ಅದನ್ನು ತೊಗೋಬೋದು, ಯಾವುದಾದ್ರೂ ಸರಿ. ಅದನ್ನು ತೊಗೊಂಡ್ರಿ. ಈಗ ಇಲ್ಲಿ ನಾನು ತೊಗೊಂಡಿರೋಂಥ ಗಟ್ಟಿ ಮೊಸರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಮತ್ತು ನಾವು 2.5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿರಿ. ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪು. ಇವೆಲ್ಲ ನಮಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ರೀ. ಮತ್ತು ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು ಇದು ಮೊಸರು ತೊಗೊಂಡಿದ್ದೆ ನೋಡಿರಿ, ಅದರಷ್ಟೇ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ನೀರು ನೋಡಿ ಆ್ಯಡ್ ಮಾಡ್ಕೋಬೇಕು ರೀ. ಒಂದೇ ಸರ್ತಿನೇ ಹಾಕ್ಬಿಡ್ರಿ. ಅಂದ್ರೆ ರವೆ ಇದೆ ನೋಡಿರಿ, ಅದು ಸ್ವಲ್ಪ ಗಟ್ಟಿ ಹಾಕತ್ತಾನೆ ಬರುತ್ತೆ. ನೀರೆಲ್ಲ ಹಿಡ್ಕೊಳ್ಳುತ್ತೆ ನೋಡಿರಿ, ಆವಾಗ ಗಟ್ಟಿ ಆಗುತ್ತೆ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪನೇ, ಅಂದರೆ 1-2-3 ಸರ್ತಿ ಹಾಕಿದ್ರೂ ಪರವಾಗಿಲ್ಲ. ಅಂದರೆ ಸ್ವಲ್ಪ ನೋಡಿಬಿಟ್ಟು ಈ ಥರನೇ ಮಾಡ್ಕೊಳ್ಳಿ. ಅಂದರೆ ತುಂಬ ಒಂದು ಸುಲಭವಾದಂಥ ಒಂದು ದೋಸೆ, ಇನ್ಸ್ಟೆಂಟ್ ಆದದ್ದು ಮತ್ತು ಒಳ್ಳೆ ಟೇಸ್ಟ್ ಕೊಡುವಂಥದ್ದು, ಗರಿ ಆದಂತಹ ಒಂದು ಮಸಾಲೆ ದೋಸೆ ಥರನೇ ಬರುತ್ತೆ. ಅದನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕಲಸೋದು ಈ ಥರ ಇದೆ. ಆಮೇಲೆ ನೋಡಿಬಿಟ್ಟು ನಾವು ಮತ್ತೆ ಸೇರಿಸ್ಕೋಬೇಕಾಗತ್ತೆ ರೀ. ಇವಾಗ ಇದು ಸದ್ಯಕ್ಕೆ ಸರಿಯಾಗಿದೆ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ಇವಾಗ ನಾನು ಆಲೂಗಡ್ಡೆ ಮತ್ತು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ನೈಸಾಗಿ ಪೇಸ್ಟ್ ಆಗಿದೆ ನೋಡ್ಬೋದು ರೀ. ನಾವು ಇದನ್ನು ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದಕ್ಕೇ ಹಾಕೊಳ್ಳೋಣ. ಇದು ಸ್ವಲ್ಪ ನಮ್ಮದು ಬ್ಯಾಟರ್ ಕಲರ್ ಈ ಥರನೇ ಬರುತ್ತೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ನಾವು ಆವಾಗ ಬ್ಯಾಟರ್ ಫಸ್ಟಿಗೆ ನಾವು ಕಲಿಸಿದಾಗ ಸ್ವಲ್ಪ ನೀರಾಗೆ ಇತ್ತು ರೀ. ಇವಾಗ ನೋಡಿರಿ, ಅದು ನಾವು ರವೆಯನ್ನು ಹಾಕಿದ ಕಾರಣದಿಂದ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೇ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ನಾವೀಗ ರುಬ್ಬಿಟ್ಕೊಂಡಿದ್ದೆ ನೋಡಿರಿ ಜಾರಲ್ಲಿ, ಅದೇ ಜಾರೊಳಗೆ ಇದನ್ನು ಸ್ವಲ್ಪ, ಇದು ತುಂಬ ಹುಷಾರಾಗಿ ಸ್ವಲ್ಪ ನೋಡಿಬಿಟ್ಟು ಈ ಥರ ಕಲಿಸ್ಕೋಬೇಕ್ರಿ. ನೋಡ್ಬೋದು ನಮ್ಮದು ಇವಾಗ ರೆಡಿಯಾಗಿದೆ. ಇವಾಗ ನೋಡ್ಬೋದು ರೀ, ಆಲೂಗಡ್ಡೆ ನಾವು ಇದು ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದೆಲ್ಲನೂ ಒಂದು ಸತಿ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಬ್ಯಾಟರ್ ನೋಡ್ಬೋದು ರೀ, ಫುಲ್ಲು ನೈಸ್ ಆಗಿದೆ. ಈ ಥರ ನಾನು ಇದನ್ನು ಈ ಥರ ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ರೆಡಿಯಾಗಿದೆ ರೀ. ಇದನ್ನು ನಾವು ಇವಾಗ ಒಂದು ಸ್ವಲ್ಪನೇ ನೋಡ್ಬೋದು, ನಮ್ಮದು ದೋಸೆ ಹಿಟ್ಟು ಯಾವ ಥರ ಬರುತ್ತೆ ರೀ, ಆ ಥರನೇ ಬಂದಿದೆ. ನಾನು ನಿಮಗೆ ಒಂದು ಇದು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರನೇ ಸ್ಪೂನ್ ಅಂತ ನಮ್ಮದು ಈ ಥರ ಮಾಡಿದ್ರೆ ನೋಡಿರಿ, ಈ ಥರ ನಾವು ತೆಗೆದ್ರೆ ಈ ಥರ ನಮಗೆ ಕನ್ಸಿಸ್ಟೆನ್ಸಿ ಬರಬೇಕು. ನೋಡ್ಬೋದು ನೀವು, ನಮ್ಮದು ಈ ಥರನೇ. ಈ ಥರ ಇದ್ದರೆ ನಮಗೆ ಇದು ಸರಿಯಾದಂಥ ಒಂದು ಕ್ವಾಂಟಿಟಿ ಅನ್ಬೋದು ರೀ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನು ಸ್ವಲ್ಪನೇ ಅಡುಗೆ ಸೋಡಾ ಆಯಿತು, ಬೇಕಿಂಗ್ ಸೋಡಾ ಆಯಿತು, ಯಾವುದಾದ್ರೂ ಇಟ್ಕೋಬೋದು ರೀ. ಸ್ವಲ್ಪನೇ ನಾನು 1/4 ಚಮಚದಷ್ಟು ಹಾಕ್ತಾಯಿದ್ದೀನಿ. ಇದು ನಾನು ಆಲೂಗಡ್ಡೆ ಇದು ಮಿಕ್ಸಿ ಮಾಡ್ಕೊಂಡು ನೀರಿನಲ್ಲೇ ಹಾಕ್ತಾಯಿದ್ದೀನಿ ರೀ. ಇದನ್ನು ಒಂದು 5 ನಿಮಿಷಗಳ ಕಾಲ ಇಟ್ಟರೆ ಸಾಕು. ನೋಡ್ಬೋದು, ನಾನು ಹಾಕ್ತಾ ಇದ್ದಾಗೇ
ಹಿಟ್ಟು ಈ ಥರ ಬಬಲ್ಸ್ಗಳೆಲ್ಲ ಬರ್ತಾಯಿದೆ ರೀ. ಈ ಥರ ಬಂದರೆ ನಮಗೆ ಹಿಟ್ಟು ಹದವಾಗಿದೆ ಅಂತ ಅರ್ಥ. ಇವಾಗ ನಾನು ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ ರೀ. ಒಂದು ಸ್ವಲ್ಪನೇ ಇಲ್ಲಿ ಅರ್ಧ ಒಂದು ಕಾಲಷ್ಟು ಕಾಯಿ ತೊಗೊಂಡಿದ್ದೇನೆ. ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪನೇ ಸೀದೋಯ್ತು ನಂದು. ಸ್ವಲ್ಪನೇ ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಂದು 4 ಹೆಸರು ಬೆಳ್ಳುಳ್ಳಿ, ಚೂರು ಶುಂಠಿ, ಮತ್ತು ಸ್ವಲ್ಪ ಇದು ಆಲೂಗಡ್ಡೆ ಸಿಪ್ಪೆ ತೆಗೆದಿರ್ತೀವಿ ನೋಡಿರಿ, ಅದು ಚೆನ್ನಾಗಿರುತ್ತೆ ನೋಡಿರಿ. ಒಂಚೂರು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನಾನು ಆಯಿಲಲ್ಲೇ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ಎಲೆಗಳು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇದೆ ನೋಡಿರಿ, ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ಇದನ್ನು ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ಒಂಚೂರು ನೀರು ಹಾಕೋಣ. ನೀರು ಹಾಕೋದು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಆಗಿದೆ. ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ ರೀ. ನೀವು ಬೇಕಿದ್ರೆ ಒಗ್ಗರಣೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾನೆಲ್ಲನೂ ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ನೀವು ನೋಡ್ಬೋದು ರೀ, ನಾನು ಹಳೆ ತವನೇ ತೊಗೊಂಡಿದ್ದೀನಿ. ಹಳೆ ತವದಲ್ಲೂ ಚೆನ್ನಾಗಿ ಬರುತ್ತೆ. ಮತ್ತು ಇದು ನೀವು ಇದು ನಾನ್ ಸ್ಟಿಕ್ ತವ ತೊಗೊಂಡ್ರು ಚೆನ್ನಾಗಿ ಬರುತ್ತೆ, ಇದ್ರೊಳಗೆ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಸ್ವಲ್ಪ ಆಯಿಲ್ ಹಚ್ಚಿ ಸ್ವಲ್ಪ ಲೈಟಾಗಿ, ಅಂದರೆ ತುಂಬ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಬಿಡ್ರಿ, ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಇವಾಗ ನಮ್ಮದು ತವ ಬಿಸಿ ಆಗಿದೆ ರೀ. ನಾನು ಇದಕ್ಕೆ ಇವಾಗ 1 ಸ್ಪೂನಷ್ಟು ಬ್ಯಾಟರನ್ನು ತೊಗೊಂಡು ಸ್ವಲ್ಪನೇ ಬಿಟ್ಟರೆ ನಿಧಾನವಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸಹ ಸ್ವಲ್ಪನೇ ಈ ಥರನೇ ನಾವು ಮಾಮೂಲಿ ಮಸಾಲೆ ದೋಸೆ ಯಾವ ಥರ ಮಾಡ್ತೀವಿ ನೋಡಿರಿ, ಅದೇ ಥರನೇ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ನೋಡ್ಬೋದು ರೀ, ನೋಡಿರಿ ನಮ್ಮದು ದೋಸೆ ಹಾಕ್ತಾ ಇದ್ದ ಹಾಗೇ ಎಲ್ಲ ನಾವೀಗ ರಾತ್ರಿ ಎಲ್ಲ ನೆನೆಸಿ ರುಬ್ಬಿ ಇಡ್ತೀವಿ ನೋಡಿರಿ, ಅದೇ ಥರನೇ ಬಂದಿರೋದು. ನೀವು ನೋಡಿರಿ, ಇದಕ್ಕೆ ತುಪ್ಪ ಹಾಕೊಂಡ್ರೂ ಟೇಸ್ಟ್ ಆಗಿರುತ್ತೆ, ಆಯಿಲ್ ಹಾಕೊಂಡ್ರೂ ಟೇಸ್ಟ್ ಆಗಿರುತ್ತೆ. ಈ ಥರನೇ ನೀವು ಸ್ವಲ್ಪ ಇದಕ್ಕೆ ನೀವು ಆಯಿಲ್ ಆಯಿತು ತುಪ್ಪ ಆಯಿತು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ನೋಡಿರಿ, ಸ್ಲೋ ಫ್ಲೇಮ್ನಲ್ಲಿ 1-2 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಇವಾಗ ನಮ್ಮದು ದೋಸೆ ನೋಡ್ಬೋದು, ಈ ಥರ ನಾನು ನಿಮಗೆ ಸೈಡ್ ಎತ್ತಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ಈ ಥರ ಪೇಪರ್ ಯಾವ ಥರ ಬರುತ್ತೆ ಆ ಥರ ಬರುತ್ತೆ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಮಾಡುವಂಥ ದೋಸೆ ಇದು. ನೋಡ್ಬೋದು ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಮ್ಮ ದೋಸೆ ರೆಡಿಯಾಗಿದೆ ರೀ. ನಾನು ಇದನ್ನು ಈ ಥರನೇ ಫೋಲ್ಡು, ಈ ಥರ ಕೆಲವೊಂದು ಹೋಟೆಲ್ದಲ್ಲಿ ಮಾಡಿಕೊಡ್ತಾರೆ ನೋಡಿರಿ, ತುಂಬ ಬಿಸಿ ಇದೆ, ಈ ಥರನೇ ಫೋಲ್ಡ್ ಮಾಡಿ ಎತ್ತಬೋದು. ಇವಾಗ ನಾವು ಇನ್ನೊಂದು ದೋಸೆಯನ್ನು ಹಾಕೊಂಡ್ರಿ. ನಮ್ಮದು ಅವಾಗ ಒಂದು ದೋಸೆ ಹಾಕಿದ್ದೆ ನೋಡಿರಿ, ಈಗ ಅದೇ ಟೈಮ್ನಲ್ಲಿ ಇನ್ನೊಂದು ದೋಸೆನ ಸ್ವಲ್ಪನೇ ಈ ಥರನೇ ನಿಧಾನಕ್ಕೆ ನೋಡಿ, ಈ ಥರನೇ ನಾವು ಪ್ರತಿ ಸರ್ತಿನೂ ತವಾನ ಸ್ವಲ್ಪ ನೀರ್ಲಿಂತ ಈ ಥರನೇ ಮಾಡ್ಕೊಂಡ್ರೆ ನೋಡಿರಿ, ನಮಗೆ ಒಳ್ಳೆಯ ಒಂದು ದೋಸೆ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಾಕಿದ ದೋಸೆ ನೋಡಿರಿ ಈ ಥರನೇ ಬೇಯಬೇಕು ಚೆನ್ನಾಗಿ. ಇದ್ರೊಳಗೆ ನಾವು ಆಯಿಲ್ ಹಾಕಲಿ ತುಪ್ಪ ಹಾಕಲಿ, ಇದನ್ನು ಈ ಥರ ಬೆಂದಾಗೆ ನಮಗೆ ಕಲರ್ ಚೆನ್ನಾಗಿ ಬರೋದು. ನೀವು ನೋಡ್ಬೋದು ಇವಾಗ ನಮ್ಮದು ದೋಸೆ ನೋಡಿರಿ, ಈ ಥರ ಪೇಪರು ಯಾವ ಥರ ಬರುತ್ತೆ ಆ ಥರ ಬರುತ್ತೆ ದೋಸೆ. ನಾವು ಈ ಥರ ನೋಡಿರಿ ನಮ್ಮದು ದೋಸೆ ಈ ಥರನೇ ರೌಂಡ್ ಶೇಪಲ್ಲಿ ನಾವು ಮಡಿಸ್ರಿ. ಕಲರ್ ನೋಡ್ರಲ್ರಿ, ನಮ್ಮದು ಇನ್ಸ್ಟಂಟ್ ದೋಸೆ ಈ ಥರನೇ ಬಂದಿದೆ ನೋಡಿರಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಗರಿಯಾದಂತಹ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ ಆದರೂ ಆಗ್ಬೋದು, ಚಟ್ನಿ ಆದರೂ ಆಗ್ಬೋದು, ಪಲ್ಯ ಆದ್ರೂ ಆಗ್ಬೋದು, ಯಾವುದಾದ್ರೂ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ಇಂಥ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.